ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರು ವ್ಲಾಗ್ಸ್. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಹಾಗಾಗಿ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ. ನಲ್ಲೇ ನಮ್ಮ ದೊಡ್ಡಮ್ಮನ ಮನೇನೂ ಇರೋದ್ರಿಂದ ಫಸ್ಟ್ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಆಮೇಲೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಈವ್ನಿಂಗ್ ಫಂಕ್ಷನ್ ಅಟೆಂಡ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ತುಂಬ ಟೈಮ್ ಇರೋದ್ರಿಂದ ಇಶಾಗ್ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆನ್ ದ ವೇ ದೊಡ್ಡಮ್ಮನ ಜಾಯ್ನ್ ಆಗ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ನಂಗೆ ಇಶಾಗ್ ಹೋದಾಗ ಹಾಕಿದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಲೇಬೇಕು. ನಾವು ಲಾಸ್ಟ್ ಟೈಮ್ ಹೋಗಿದ್ದು ದಸರಾ ಹಬ್ಬದ ಟೈಮಲ್ಲಿ ಅನಿಸುತ್ತೆ. ದಸರಾ ಹಬ್ಬದ ಟೈಮಲ್ಲಿ ದಸರಾ ಹಬ್ಬದ ಟೈಮಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿದ್ದು. ಹಬ್ಬದ ಹಿಂದಿನ ದಿನ ಹೋಗಿದ್ವಿ, ಬಟ್ ಅದು ವೀಕೆಂಡಲ್ಲೇ ಹೋಗಿದ್ದು. ಸಿಕ್ಕಾಪಟ್ಟೆ ಜನ ಇದ್ರು. ನಮಗೆ ಸದ್ಗುರುದು ಆರ್ಚ್ ಸಿಗುತ್ತಲ್ಲ, ಎಂಟರ್ ಆಗ್ತಿದ್ದಂಗೆ ಅಲ್ಲಿಂದನೇ ಫುಲ್ ಟ್ರಾಫಿಕ್ ಆಗೋಗಿತ್ತು. ಮತ್ತು ನಾವು ಹೋಗಿದ್ದ ಟೈಮಲ್ಲಿ ರೋಡ್ ಕೂಡ ಚೂರು ಚೆನ್ನಾಗಿರಲಿಲ್ಲ. ಇವಾಗೆಲ್ಲ ಟಾರ್ ರೋಡ್ಗಳು ಹಾಕಿದ್ದಾರೆ, ವಿಡಿಯೋಸಲ್ಲೆಲ್ಲ ನೋಡಿದ್ದೀನಿ ನಾನು. ಆದರೆ ನಾವು ಹೋದಾಗ ರೋಡು ಚೆನ್ನಾಗಿರಲಿಲ್ಲ, ಫುಲ್ ಮಣ್ಣು ರೋಡು, ಫುಲ್ ಧೂಳಿತ್ತು. ನಾವು ಫುಲ್ಲು ಹೋಗೋಕ್ಕಾಗೋದೇ ಇಲ್ಲ ಅಂದ್ಕೊಂಡ್ವಿ. ಆಮೇಲೆ ಹೋದ್ವಿ, ಅಂದರೆ ಒಂದು ಸ್ವಲ್ಪ ದೂರ ಹೋದ್ವಿ. ಆಮೇಲೆ ನಮ್ಮ ಡ್ಯಾಡಿ ಆಗಲ್ಲ, ಕಾರಲ್ಲಿ ಹೋದರೆ ಇವತ್ತೆಲ್ಲ ಹೋಗ್ತೀವಿ ನಾವು ಅಂತ ಅಂದ್ಬಿಟ್ಟು, ನೀವು ನೆಟ್ಕೊಂಡು ಹೋಗಿ, ನಾನು ಕೆಳಗಡೆ ಹೋಗಿರ್ತೀನಿ ಅಂದರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಳಿದು ಎಷ್ಟು ಒಂದು ಕಿಲೋಮೀಟ್ರ್ ಮೇಲೆ ನಡೆದಿದ್ದೀವಿ ಅವತ್ತು. ಅದು ಆ ಮಣ್ಣು ರೋಡಲ್ಲಿ, ಆ ಗಾಡಿಗಳ ಮಧ್ಯ, ಟೂ ವೀಲರ್ಗಳಂತೂ ಸಂದಿಲೆಲ್ಲ ನುಗ್ಗಿಸ್ತಾ ಇದ್ರು. ಆ ಇದ್ರಲ್ಲಿ ನಾವು ಹೋದ್ವಿ. ಫುಲ್ ಕತ್ಲು ಆಗಿತ್ತು. ಅದು ಲೇಸರ್ ಶೋ ನೋಡೋಕ್ಕೆ ಅಂತ ನಾವು ಹೋಗಿದ್ದಿತ್ತು. ಆಲ್ಮೋಸ್ಟ್ ರೀಚ್ ಆದ್ವಿ ನಾವು. ಶಿವನ್ ತಲೆ ಮೇಲೆ ಇದಕ್ಕೆ ಚಂದ್ರ ಕಾಣಿಸ್ತಿತ್ತು, ಅಲ್ಲಿವರೆಗೂ ರೀಚ್ ಆದ್ವಿ. ಆದರೆ ಅಷ್ಟೊತ್ತಿಗೆ ಲೇಸರ್ ಶೋ ಮುಗ್ದೋಗಿತ್ತು. ಸೊ ಹೋಗಿ ಏನು ಯೂಸ್ ಇಲ್ಲ, ಅಷ್ಟೊತ್ತಿಗೆ ಟಯರ್ಡ್ ಬೇರೆ ಆಗಿದ್ವಿ. ಅದಕ್ಕೆ ಬೇಡ ಬಿಡಪ್ಪ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಆದರೆ ಅಲ್ಲೆಲ್ಲ ನನ್ನ ತಮ್ಮ ಒಬ್ಬನೇ ಫುಲ್ ಬೇಗ ನಡ್ಕೊಂಡು ಹೋಗಿ, ಅವ್ನ ಫೋನಲ್ಲಿ ಚಾರ್ಜು ಇರಲಿಲ್ಲ ಅವತ್ತು. ಅಂದ್ರೂ ಅಷ್ಟು ಬೇಗ ಹೋಗಿ ನಮಗೋಸ್ಕರ ಒಂದು ಫೋಟೋ ತೊಗೊಂಡು ಬಂದಿದ್ದ ಅಲ್ಲಿಂದ. ಎಲ್ಲರೂ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದೊಂದು ಮೆಮೊರಿ ನಂಗೆ ಇವಾಗಲೂ. ಇಶಾ ಫೌಂಡೇಶನ್ ಅಂತಂದರೆ ಅದೇ ನನ್ನ ತಲೆಗೆ ಬರೋದು. ಅವನಿಂದ ನಾವು ಅವತ್ತು ನೋಡಿದ್ವಿ, ಇಲ್ಲಾಂದರೆ ನಾವು ಫುಲ್ ನೋಡೋಕ್ಕಾಗಲೇ ಇಲ್ಲ, ವಾಪಸ್ ಬಂದುಬಿಟ್ವಿ ಅರ್ಧಕ್ಕೇನೆ. ಸೊ ಹಾಗಾಗಿ ಇವತ್ತು ಹೆಂಗೋ ಆರಾಮಾಗಿ ಬಂದಿದ್ದೀವಿ. ತುಂಬ ಟೈಮ್ ಕೂಡ ಇದೆ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದೇ ನಾನು ತುಂಬ ಲಾಸ್ಟ್ ಟೈಮ್ ಮಾಡ್ಕೊಂಡು ಬಂದಿದ್ದು ವಿಡಿಯೋ. ಇದೇ ನೋಡ್ಕೊಳ್ರಪ್ಪ ಫ್ಯಾಮಿಲಿ, ಇದೇ ಆದಿಯೋಗಿ. ಎಸ್ ಗೈಸ್, ಇವಾಗ ನಮ್ಮ ದೊಡ್ಡಮ್ಮ ಜಾಯ್ನ್ ಆಗಿದ್ದಾರೆ, ನಮ್ಮ ಮಮ್ಮಿನೂ ಇಲ್ಲ ಇದ್ದಾರೆ. ಇವತ್ತು ನಮ್ಮ ಜೊತೆ ನಮ್ಮ ಅಯ್ಯ, ನಮ್ಮ ಆಂಟಿ ಮತ್ತು ನನ್ನ ಚಿಕ್ಕಮ್ಮನೂ ಬರ್ತಾ ಇದ್ದಾನೆ. ಸೊ ಅಲ್ಲಿ ಬರ್ತಿದೆ ನೋಡಿ, ಅದೇ ನಮ್ಮ ಅಯ್ಯನ ಕಾರ್. ನನ್ನ ತಮ್ಮ ಅಲ್ಲಿ ಅವ್ರ ಕಾರಲ್ಲಿ ಬರ್ತಾ ಇದ್ದಾನೆ. ಸೊ ಎಸ್, ಫೈನಲಿ ಆದಿಯೋಗಿ ಬಂದ್ವಿ. ಸೊ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನಾಗ ಮಂಟಪ ಸಿಗುತ್ತೆ. ಅಲ್ಲಿ ನಮಗೆ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ, ಹಾಗಾಗಿ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ನಾಗಮಂಟಪನ ಪ್ರದಕ್ಷಿಣೆ ಹಾಕೊಂಡು ಮುಂದೆ ಬಂದರೆ ಕಾಣಿಸೋದೆ ದ ಬ್ಯೂಟಿಫುಲ್ ಆದಿಯೋಗಿ. ಸೊ ನಮ್ಗೆ ಎಂಟರ್ ಆಗ್ತಿದ್ದಂಗೆ ಒಂದು ನಂದಿ ಕಾಣಿಸುತ್ತೆ. ನಂದಿ ಪಕ್ಕದಲ್ಲಿ ಒಂದು ತ್ರಿಶೂಲ ಇದೆ. ಇಲ್ಲಿ ಒಂದು ತ್ರಿಶೂಲ ಇದೆ, ಮತ್ತು ಇಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಆಗಿದೆ. ಕಾಣಿಸ್ತಾ ಇಲ್ಲ, ಇಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವೆಲ್ಲ ಒಳಗಡೆ ಎಲ್ಲೂ ಫುಟೇಜಸ್ ತೊಗೊಳಕ್ಕೆ ಬಿಡಲ್ಲ, ಹಾಗಾಗಿ ನಾನು ಆಚೆಯಿಂದಲೇ ತೊಗೊಂಡು ತೋರಿಸ್ತೀನಿ. ಇಲ್ಲಿಗೆ ಬಂದಾಗೆಲ್ಲ ಏನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ಶಿವನ್ ಸ್ಟ್ಯಾಚ್ಯೂ ನೋಡ್ತಾ ಇದ್ರೆ ಹಾಗೆ ನೋಡ್ಕೊಂಡು ಕುತ್ಕೋಬೇಕು ಅನಿಸುತ್ತೆ. ಇದು ನನಗೆ ಮಾತ್ರನಾ ಅಥವಾ ನಿಮಗೂ ಯಾರಿಗಾದ್ರೂ ಇದೇ ಥರ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ಕಿವಿ ಹತ್ರ ನೋಡ್ತಾ ಇದ್ರೆ ನೋಡಿ, ಹೆಜ್ಜೆಯನ್ನು ಕಟ್ಟಿದೆ, ಮತ್ತು ಈ ಕಡೆ ಪಕ್ಷಿ ಗೂಡು ಮಾಡ್ಕೊಂಡಿದೆ. ಸೊ ನಾವು ಅಲ್ಲಿಂದ ಹೊರಟ ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು. ಆಲ್ಮೋಸ್ಟ್ ನಮಗೆ ದೊಡ್ಡಬಳ್ಳಾಪುರ ರೀಚ್ ಆಗೋವರೆಗೂ ಮಳೆನೇ ಇತ್ತು. ಎಲ್ಲರಿಗೂ ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಯಾವಾಗ ಎಲ್ಲಾದರೂ ಹೋಟೆಲ್ಗೋ ಇಲ್ಲ ಡಾಬಾಗೋ ಹೋಗ್ತೀವೋ ಅನ್ನಂಗೆ ಆಗಿತ್ತು. ಒಂದು ಡಾಬಾ ಸಿಕ್ತು, ಅಲ್ಲೇ ಎಲ್ಲರೂ ಊಟ ಮಾಡಿಕೊಂಡು ಹೊರಟ್ವಿ. ನಮ್ಮ ಆಂಟಿ ಅಯ್ಯ ಊರಿಗೆ ಹೊರಟ್ರು, ನನ್ನ ತಮ್ಮ ನಮ್ಮ ಜೊತೆಲೇ ಬಂದ. ದೊಡ್ಡಬಳ್ಳಾಪುರದಲ್ಲಿ ಕರ್ಗ ಬುಧವಾರ ಇತ್ತು, ಹಾಗಾಗಿ ಕರ್ಗ ಎತ್ಕೊಳ್ಳೋರು ದೇವಸ್ಥಾನದ ಕಡೆ ಹೊರಟಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರನ್ನೂ ನೋಡ್ದಂಗಾಯಿತು. ಒಟ್ಟಾರೆ ಡೇ ತುಂಬ ಚೆನ್ನಾಗಿತ್ತು.
ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. See you guys in the next video. Bye.